ಅರಣ್ಯ ಭೂಮಿ ಒತ್ತುವರಿದಾರರ ಹೊಲದಲ್ಲಿ ಜೆಸಿಬಿ ಘರ್ಜನೆ ಮಾಡಿದೆ. ಬಾಗಲಕೋಟೆಯ ಕಲಬಂದಕೇರಿ ಬಳಿ 30 ಎಕರೆ ಒತ್ತುವರಿಯಾಗಿದೆ. ಅರಣ್ಯ ಭೂಮಿ ಒತ್ತುವರಿ ತೆರವು ಕಾರ್ಯ ಮುಂದುವರೆದಿದೆ. ಅರಣ್ಯ ಭೂಮಿ ಒತ್ತುವರಿ ತೆರವು ಕಾರ್ಯ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅರಣ್ಯ ಭೂಮಿ ಒತ್ತುವರಿದಾರರ ಹೊಲದಲ್ಲಿ ಆಗಿರುವಂತಹ ಜೆಸಿಬಿಯ ಘರ್ಜನೆ. ಬಾಗಲಕೋಟೆಯ ಕಲಬಂದಕೇರಿ ಬಳಿ 30 ಎಕರೆ ಒತ್ತುವರಿ ಆಗಿದೆ ಅನ್ನುವಂಥ ಮಾಹಿತಿ. ಅರಣ್ಯ ಭೂಮಿಯನ್ನ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ರೈತರು ವಾಗ್ವಾದಕ್ಕೆ ಕೂಡ ಹಿಡಿದಿದ್ದಾರೆ. ಅರಣ್ಯ ಒತ್ತುವರಿ ನಮಗೆ ಅನ್ಯಾಯ ಆಗಿದೆ ಅಂತ ರೈತರು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕಲಬಂದಕೇರಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಒತ್ತುವರಿ ತೆರವು ಸ್ಥಳದಲ್ಲಿ ರೈತರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ನಡುವೆ ವಾಗ್ವಾದ ಆಗಿದೆ. ಸುಮಾರು 60 ವರ್ಷದಿಂದ ಭೂಮಿಯನ್ನು ಉಳುಮೆ ಮಾಡ್ತಾ ನಾವು ಬಂದಿದ್ದೇವೆ, ಆದರೆ ಈ ರೀತಿಯಾಗಿ ಏಕಾಏಕಿಯಾಗಿ ಒತ್ತುವರಿ ಮಾಡೋದು ಸರಿಯಲ್ಲ ಅಂತೇಳಿ ರೈತರು ನಮ್ಮ ಆಕ್ರೋಶವನ್ನು ಅಳಲನ್ನು ತೋಡಿಕೊಂಡಿದ್ದಾರೆ. ಆ ಒಂದು ಘಟನಾ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಬರದ ನಡುವೆ ಖರ್ಚು ಮಾಡಿ ಉಳುಮೆ ಮಾಡಿದ್ರು ಈ ರೀತಿಯಾಗಿ ಸಮಸ್ಯೆ ಎದುರಿಸ್ತಾ ಇದ್ದೀವಿ ನಾವು. ಸರಿಯಾದ ರೀತಿಯಲ್ಲಿ ಈ ಬಾರಿ ಮಳೆ ಆಗಿಲ್ಲ, ಸರಿಯಾದ ರೀತಿಯಲ್ಲಿ ಬೆಳೆ ಕೂಡ ಬರಲಿಲ್ಲ. ಆದರೆ ಈ ರೀತಿಯಾಗಿ ಅಂದರೆ 60 ವರ್ಷದಿಂದ ಭೂಮಿಯನ್ನು ಉಳುಮೆ ಮಾಡ್ತಾ ಬಂದಿದ್ದೇವೆ, ಈ ರೀತಿಯಾಗಿ ಏಕಾಏಕಿ ಬಂದು ಒತ್ತುವರಿ ಮಾಡೋದು ಸರಿಯಲ್ಲ ಅಂತೇಳಿ ಪೊಲೀಸರು ಹಾಗೂ ರೈತರ ನಡುವೆ ನಡೆದಿರುವಂಥ ವಾಗ್ವಾದ ಆಯಿತು. ಸರ ನಾವು ಹೇಳೋದು ಕೇಳ್ರಿ. ಈಗ ಅಡೆತಡೆ ಮಾಡಬಾರ್ದ್ರಿ. ಸರ್ಕಾರಿ ಕೆಲಸಕ್ಕೆ ಯಾರು ಬಂದು ನಾವು ಯಾವ್ದು ಕಾನೂನು ಬಿಟ್ಟು ಕೆಲಸ ಮಾಡ್ತಾ ಇಲ್ರಿ. ಮತ್ತೆ ನೀವು ನಿಲ್ಲಿಸ್ರಿ ಮಾಡ್ರಿ ಅಂತ ಹೇಳ್ಬಾರ್ದು. ಯಾಕ್ರಿ 3 ದಿವಸದಿಂದ ಕೆಲಸ ಮಾಡ್ತಾರೆ. 10 ಲಕ್ಷ ಗಟ್ಟಲೆ ಖರ್ಚಾಗೈತಿ. ಅದ್ರ ಬಗ್ಗೆ ನಾ ಹೆಂಗ್ ಮಾತಾಡ್ರಿ? ಅದ್ರ ಬಗ್ಗೆ ನಾವು ರೈತರು ಹೆಣ ನೋಡ್ರಿ, ಹೆಣ್ರು ಮಕ್ಕಳು ಈ ಕಪ್ಪ ಎಲ್ಲ ಪೈಪ್ಲೈನ್ ಎಲ್ಲ ಹಿಡಿದ 1 ಲಕ್ಷ 1.5 ಲಕ್ಷ ರೂಪಾಯಿ ನನಗೆ ನಾಷ್ಟ ಆಗೈತ್ರಿ ಸರ್. ಇದು ಏನಿಲ್ರಿ, ನಮ್ಗೆ ಏನು ಆಧಾರನ ಕೊಟ್ಟಿಲ್ರಿ ಅವ್ರು. ಫಸ್ಟ್ ನಾನು ಒಂದು ತಾಸು ಟೈಮ್ ಕೇಳಿನಲ್ರಿ ಅವ್ರಿಗೆ. ನಾನು ಒಂದು ದಿನ ಅಲ್ರಿ, ಒಂದು ತಾಸು ಕೇಳಿ ನಾನು ಕೊಟ್ಟಿಲ್ಲ ಅವ್ರು ನನಗೆ. ನಾವು ಮಾಡ್ಕೊಳಕ್ರಿ ಏನಾರ ಅವ್ರಿಗಾರ ಸ್ವಲ್ಪ ನಿಧಾನ ಕೊಟ್ಟು ಕೇಳ್ಕೊತಿದ್ವಲ್ರಿ ನಾವು. ಏನು ಮಾಡ್ರಿ, ಏನು ಇಲ್ಲ, ಏನು ಅಂತ ಕೇಳ್ಕೊತಿದ್ವಿಲ್ರಿ ನಾವು. ಈ ರೈತರು ಏನು ಮಾಡೋದು ಹೇಳ್ರಿ? ಅವ್ರಾರ 3 ಎಕರೆ ಹೊಲ ರೀ, 3 ಕ್ವಿಂಟಲ್ ಕಾಳು ರೀ. 3 ಕ್ವಿಂಟಲ್ ಕಾಳು ಹಾಕಿದ್ರು ಬ್ಯಾಡ ಅಂತ ಹೊಯ್ಕೊಂಡ್ರು. ಅವ್ರೇನು ನಮ್ಮ ಮ್ಯಾಗ ಭಾಳ ದಬ್ಬಾಕಿ ಮಾಡ್ಕೇಸಿಂದ ಇದನ್ನ ಮಾಡಿಬಿಟ್ರಿ. ಅವ್ರು ನೋಟಿಸ್ ಕಳ್ಸಿವಿ, ಅದನ್ನ ಕಳ್ಸಿವಿ, ಇದನ್ನ ಕಳ್ಸಿವಿ ಅಂತ. ನಮ್ಮ ನೋಟಿಸ್ ಗೊತ್ತಿಲ್ಲದ ಅದ. ನಾವೆಲ್ಲ ಭೂಮಿಯಾಗಿರೋ ಮಂದಿ ನಾವು ನೋಟಿಸ್ ಪಾಟಿಸ್ ನೋಡ್ಕೇಸಿಂದ ಹೋಗಿದ್ವಿ, ಬಂದಿವಿ, ಮುಗಿದು ಹೋತ್ರಿ ಅದ. ನಾವು ಹಿಂಗೆ ಗೊಬ್ಬರ ಒಂದು 1800 ರೂಪಾಯಿ ಒಟ್ಟಿಗೆ ಸೇರಿ ಒಂದು 20ರಿಂದ 30 ಸಾವಿರ ರೂಪಾಯಿ ಒಂದು ಎಕರೆ ಖರ್ಚು ಮಾಡಿ ಈಗಾಗಲೇ ಹಾಕಿದ ರೈತರು ಸಾಲ ಮಾಡಿ ಇದನ್ನು ಈ ಅರಣ್ಯ ಇಲಾಖೆಯವರು ಆಗ್ಬೋದು, ಸರ್ಕಾರ ಸಂಬಂಧಪಟ್ಟಂತ ಇರ್ಬೋದು, ಅವರು ಲಿಗಾಡನ್ನು ಕೊಡಬೇಕು. ಲುಕ್ಷಾನ್ ಮಾಡಿದಂಥ ಬೀಜ ಗೊಬ್ಬರನ ಲಿಗಾಡ್ ಕೊಡಬೇಕು ಎಲ್ಲ. ಇವತ್ತು ನಾವು 5 ಎಕರೆ ಹೊಲ ಹಿಂದೆ ಹೇಳಿದ್ರಿ ಅವರು ಇಂದಿರಾ ಗಾಂಧಿ ಕಾಯ್ದೆದಾಗ್ರಿ. ಆಗ ನಿಮ್ಮ ಮುಂದೆ ಮಾಡ್ಕೋತ ಹೋಗ್ರಿ ಅಕ್ಕ ಒಂದಿದ್ರೆ ನಮಗೆ ಹೊಲ ಹಿಡಿ ಜಮೀನು ಹಿಡುವಷ್ಟೇ ನಮಗೆ ಇದು ಇದ್ದಿದ್ದಿಲ್ರಿ, ಖಾತೆ ಓದ್ತಿದ್ದಿದ್ದಿಲ್ರಿ. ಬಡ್ರು ನಾವು 2 ಗಂಡು ಮಕ್ಕಳದಾರ ಉಡುಪಿ ಮಂಗ್ಳೂರು ದುಡ್ಕೊತಿರ್ತಾರೆ. ಮತ್ತು ನಮಗೆ ಮುದುಕಿ ಅದೀವ್ರಿ. ಯಾರ್ಯಾರ ಆಟ ಬೀಗ ಬಿಜ್ಜರಿಗೆ ಹೆಚ್ಚು ಬೀಸಿ ಮಾಡಿಸ್ಕೊಂಡು ತಿಂತಿದ್ದೀವಿ ರೀ. ಈಗ ಅದನ್ನು ನಮಗೆ ಕಸ್ಕೊಳಕತ್ಯಾರಿ. ನಾವು ಏನ್ರ ಅನ್ನಕ್ಕೆ ಅಲ್ಲಿ ಬ್ಯಾಡ್ರಿ, ಅದು ನಮ್ಗೆ ಬೇಕ್ರಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್, ಕಳೆದ 60 ವರ್ಷದಿಂದ ರೈತರು ಆ ಭೂಮಿಯನ್ನು ಉಳುಮೆ ಮಾಡಿಕೊಂಡು ಬಂದಿದ್ದಾರೆ. ಈಗ ಏಕಾಏಕಿಯಾಗಿ ಈ ರೀತಿಯಾಗಿ ತೆರವು ಮಾಡಬೇಕು ಅಂತ ಹೇಳಿದ ತಕ್ಷಣ ಸಹಜವಾಗಿ ರೈತರಿಗೂ ಕೂಡ ಬೇಸರ ಆಗತ್ತೆ. ಆದರೆ ಯಾವುದೇ ನೋಟಿಸ್ ಇಲ್ಲದೆ ಈ ರೀತಿಯಾಗಿ ಒತ್ತುವರಿ ಆಗ್ತಾ ಇದೆಯಾ? ಸದ್ಯಕ್ಕೆ ಕಳೆದ 60 ವರ್ಷಗಳ ಹಿಂದೆನೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಭೂಮಿಯನ್ನ ಒತ್ತುವರಿ ಮಾಡಲಾಗಿದೆ ಎನ್ನುವ ಆರೋಪ ಇದೆ. ಇನ್ನು ಸರ್ಕಾರ ಕೂಡ ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿವೆ ಅವುಗಳನ್ನ ಒತ್ತುವರಿ ತೆರವನ್ನಗೊಳಿಸಿಕೊಂಡು ಸರ್ಕಾರ ತನ್ನ ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳಬೇಕು ಎನ್ನುವ ಆದೇಶ ಕೂಡ ಇರುವುದರಿಂದ ಬಾಗಲಕೋಟೆಯ ಜಿಲ್ಲಾಡಳಿತದ ಮಾರ್ಗದರ್ಶನದಲ್ಲಿ ಈ ಕೆಲಸ ನಡೀತಾ ಇದೆ ಎನ್ನುವ ಮಾಹಿತಿ ಲಭ್ಯವಾಗಿರುವಂತದ್ದು. ಯಾಕಂದ್ರೆ ಕೆಲವೊಂದಿಷ್ಟು ಕಡೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಗೋಮಾಳಗಳನ್ನ ಹಿಡಿದುಕೊಂಡು ಸರ್ಕಾರ ಸಂಬಂಧಿತ ಆಸ್ತಿ ಪಾಸ್ತಿಗಳೇನಿವೆ ಅವುಗಳಲ್ಲಿ ಒತ್ತುವರಿ ಆಗಿರುವಂತದ್ದು.
ಹೀಗಾಗಿ ಈ ಗ್ರಾಮದಲ್ಲಿಯೂ ಕೂಡ ಅಂದ್ರೆ ಬಾದಾಮಿ ತಾಲೂಕಿನ ಕಲಬಂದಕೇರಿ ಗ್ರಾಮದಲ್ಲಿಯೂ ಕೂಡ ಅಂದಾಜು 30 ಎಕರೆ ಜಮೀನು ಒತ್ತುವರಿಯಾಗಿದೆ ಎನ್ನುವ ಆರೋಪವಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಭೂಮಿ ಇದಾಗಿರೋದ್ರಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗ ಏಕಾಏಕಿಯಾಗಿ ಆ ಜಮೀನನ್ನ ಒತ್ತುವರಿ ತೆರವುಗೊಳಿಸ್ತಾ ಇರುವಂತದ್ದು. ಜೆಸಿಬಿಗಳನ್ನ ತೆಗೆದುಕೊಂಡು ಬಂದು ಈಗಾಗಲೇ ರೈತರು ಬೆಳೆದಂತಹ ಬೆಳೆಗಳೇನಿವೆ ಅವುಗಳಿಗೆ ಸಂಬಂಧಪಟ್ಟಂತೆ ಅವುಗಳನ್ನ ನಾಶ ಅನ್ನುವುದರ ಬದಲು ಅವುಗಳನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಅಂದ್ರೆ ಅವುಗಳಲ್ಲಿ ಗಡಿಯನ್ನ ಗುರುತಿಸುವ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ರೈತ ಈಗಾಗಲೇ ಸಾಕಷ್ಟು ಸಾಲ ಸೋಲ ಮಾಡಿ ಬೆಳೆದಂತಹ ಬೆಳೆ ಒಂದ್ ಕಡೆ ಹಾಳಾಗ್ತಿರುವಂತದ್ದು, ಇನ್ನೊಂದ್ ಕಡೆ ಜಿಲ್ಲೆಯಲ್ಲಿ ಬರಗಾಲ ಇರುವುದರಿಂದ ಕೂಡ ರೈತರು ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ಕಳೆದ 60 ವರ್ಷಗಳಿಂದ ನಾವು ಉಳುಮೆ ಮಾಡ್ಕೊಂಡು ಬಂದಿದ್ದೀವಿ. ಹೀಗಾಗಿ ಏಕಾಏಕಿ ಈ ರೀತಿ ತೆರವುಗೊಳಿಸಿದ್ರೆ ಅನ್ಯಾಯವಾಗುತ್ತೆ. ಹೀಗಾಗಿ ರೈತರಿಗೆ ತೊಂದರೆ ನೀಡಬೇಡಿ ಎನ್ನುವ ಮಾತನ್ನ ರೈತರು ಹೇಳ್ತಾ ಇರುವಂತದ್ದು. ಹೀಗಾಗಿ ಅರಣ್ಯ ಇಲಾಖೆ ಮತ್ತು ರೈತರ ನಡುವೆ ವಾಗ್ವಾದ ಕೂಡ ಜರುಗಿರುವಂತದ್ದು. ಸದ್ಯಕ್ಕೆ ಸರ್ಕಾರಿ ಜಮೀನನ್ನ ಸರ್ಕಾರದ ಇಲಾಖೆ ಒತ್ತುವರಿ ಆಗಿರೋದನ್ನ ತೆರವುಗೊಳಿಸ್ತಾ ಇರುವುದು ಒಂದ್ ಕಡೆ ಸರಿ ಆದ್ರೂ ಕೂಡ ಸಂಬಂಧಪಟ್ಟಂತಹ ರೈತರಿಗೆ ಮೊದಲು ಪೂರ್ವಭಾವಿಯಾಗಿ ಸಭೆಯನ್ನ ಕರೆದು ತಿಳುವಳಿಕೆಯನ್ನ ನೀಡಿ ನೋಟಿಸ್ ನೀಡಿ ರೈತ ಮುಖಂಡರ ಮನವನ್ನ ಒಲಿಸುವುದರ ಮೂಲಕ ಇಲಾಖೆ ಈ ಕೆಲಸಕ್ಕೆ ಮುಂದಾಗಬಹುದಾಗಿತ್ತು. ಆದ್ರೆ ಏಕಾಏಕಿ ಜೆಸಿಬಿಗಳು ಬಂದು ಘರ್ಜಿಸಿರುವುದರಿಂದ ರೈತರು ಆತಂಕಕ್ಕೆ ಒಳಗಾಗಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ವಾಗ್ವಾದ ಕೂಡ ನಡೆದಿದೆ. ಓಕೆ, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. 70 ವರ್ಷದ ಭೂಮಿನ ಬಿಡಿಸ್ತಾ ಇದೀವಿ. ದಿವಸ ನೋಡ್ತಾ ಇದೀವಿ ಎಲ್ಲಾ ಕಡೆ ತಾವು. ನಾವು ಸ್ವಲ್ಪ ಉಳಿದೈತಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.